ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ದೇಶದ ಬೆನ್ನೆಲುಬು ರೈತ. ಇಂತಹ ರೈತ ಕುಟುಂಬದಲ್ಲಿ ಬೆಳೆದ ಪ್ರಗತಿಪರ ರೈತನ ಸಾಧನೆ ಬಹಳ ದೊಡ್ಡದು ಎಂದು ಕನ್ನಡ ಜನಪ್ರಿಯ ಸಂಗೀತ ನಿರ್ದೇಶಕ ವಿ ಮನೋಹರ್ ಅಭಿನಂದಿಸಿದ್ದಾರೆ. ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಪ್ರಗತಿಪರ ರೈತನಾದ ಡಾಕ್ಟರ್ ಆರ್.ಎ. ದಯಾನಂದಮೂರ್ತಿ ಸಾಧನೆ ಅನುಕರಿಸಿ ಇಂದು ಚಲನಚಿತ್ರ ನಟರು, ನಿರ್ದೇಶಕರೊಂದಿಗೆ ಮಣ್ಣಿನ ಮಗ ಮಾರ್ಗದರ್ಶಿ ಚಿತ್ರೀಕರಣದ ಪ್ರಯುಕ್ತ ಕನ್ನಡ ಜನಪ್ರಿಯ ಸಂಗೀತ ನಿರ್ದೇಶಕ ವಿ ಮನೋಹರ್ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಚಿತ್ರ ನಿರ್ದೇಶಕ ಹಾಗೂ ಬರಹಗಾರ ಕವಿ ಮಂಜು ಪಾಂಡವಪುರ ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಈ ವೇಳೆ ಮಣ್ಣಿನ ಮಗ ಚಿತ್ರದ ನಾಯಕ ಡಾಕ್ಟರ್ ಆರ್.ಎ. ದಯಾನಂದಮೂರ್ತಿ, ಛಾಯಾಗ್ರಹಣ ವಿಶ್ವನಾಥ್, ಗ್ರಾಫಿಕ್ಸ್ ಸಂಕಲನ ಚೀತೇಶ್, ಬೆಳಗಿನ ವ್ಯವಸ್ಥೆ ರಮೇಶ್ ಸೇರಿದಂತೆ ಹಲವಾರು ಪತ್ರಕರ್ತರು, ಅನೇಕ ಚಿತ್ರರಂಗದ ಮುಖಂಡರು ಭಾಗಿಯಾಗಿದ್ದರು. ಒಂದಷ್ಟು ಗಿಡಗಳಿಗೆ ನೀರು ಬೇಕು, ಮಳೆ ಇಲ್ಲ, ನದಿಯಿಂದ ಯಾವ ನೀರು ತರಿಸಿ ಕೃಷಿಕರಿಗೆ ಸರಬರಾಜು ಮಾಡುವ ವ್ಯವಸ್ಥೆಯೂ ಇಲ್ಲ. ಸರ್ಕಾರ ವ್ಯವಸ್ಥೆ ಮಾಡಬೇಕು, ಮಾಡ್ತಿಲ್ಲ. ಯಾಕಪ್ಪ ಅವ್ರು ಬಿಸಿ ಇರ್ತಾರೆ ಬೇರೆ ವಿಚಾರದಲ್ಲಿ, ಅವ್ರು ಮಾಡ್ತಾ ಇಲ್ಲ. ಆದರೆ ನ್ಯಾಯಮೂರ್ತಿಗಳು ಏನು ಮಾಡಿದ್ರು, ತಾವೇ ಈ ಆಸ್ಪತ್ರೆಯಲ್ಲಿ ಡ್ರಿಪ್ಸ್ ಕೊಡ್ತಾರಲ್ಲ, ಆ ಬಾಟಲ್ನ ಸಂಗ್ರಹ ಮಾಡೋದು, ಮತ್ತು ರಸ್ತೆಯಲ್ಲಿ ಬೇಕಾಬಿಟ್ಟು ಬಿಸಾಕಿರುವಂತಹ ಬಿಸ್ಲರಿ ಬಾಟಲ್ಗಳು ಇದೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಡ್ರಿಪ್ಸ್ ರೀತಿಯಲ್ಲಿ ಎಲ್ಲ ತಗಲಾಕಿ ಅದಕ್ಕೆಲ್ಲ ವೈರಿಂದ ನೀರು ಆ ಬಾಟಲಿಗೆ, ಅದು ತುಂತುರು ನೀರಾವರಿ. ನೋಡಿ, ಮನೆಗೆ ಕಾಯಲಿಲ್ಲ ಇವರು, ನದಿ ನೀರಿಗೆ ಕಾಯಲಿಲ್ಲ, ಇನ್ನೊಬ್ಬರ ಸಹಾಯಕ್ಕೆ ಕಾಯಲಿಲ್ಲ. ಇವರೇ ಈ ಬಾಟ್ಲುಗಳನ್ನ ತುಂತುರು ನೀರಾವರಿ ಮಾಡಿ ಅದರಿಂದ ಸಸ್ಯವನ್ನು ಬೆಳೆಸಬೇಕು, ಅದರಿಂದ ಕೃಷಿ ಮಾಡ್ತೀವಿ. ಅಂದರೆ ಒಂದು ದಾರಿ ಬಂದ್ ಆಯಿತಾ, ಇನ್ನೊಂದು ದಾರಿ ಹುಡ್ಕೊಂಡು ಹೋಗ್ತಾರೆ, ಹೊಸ ದಾರಿ ಮಾಡ್ತಾರೆ. ಇದು ಇಡೀ ಭಾರತ ದೇಶದ ಎಲ್ಲ ರೈತರಿಗೂ ಇದು ಆದರ್ಶ. ಇಷ್ಟೇನಾ? ಆಮೇಲೆ ಎಲ್ಲ ಕಡೆಯವರು ಕೆಲಸ ಮಾಡಿ ಅದೆಲ್ಲ ಅವರಿಗೆ ಬಂದಂಥ ಒಂದು ಸಂಭಾವನೆ, ಆ ಸಂಭಾವನೆಯನ್ನು ₹1 ಕೂಡ ಅವರು ತಮಗೆ ಇಟ್ಕೊಳ್ಳದೆ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅವರಿಗೆಲ್ಲ ಹಂಚಿ ಬರಿಗೈಗೆ ಮನೆಗೆ ಬರ್ತಾರೆ. ಪುಣ್ಯಕ್ಕೆ ಇವರ ಶ್ರೀಮಂತಿಯವರು ಒಳ್ಳೆಯವರು, ಮಗಳು ಇವರಿಗೆ ಲಟ್ಟಣಿಗೆ ಹೇಳಿದಿಲ್ಲ, ಮನೆಗೆ ಬರೋಲ್ಲ, ಬರಿಕೈಯಲ್ಲಿ ಬರ್ತೀಯ, ನೀನೊಬ್ಬ ಗಂಡನ, ನಿನಗೆ ಮನುಷ್ಯಂತ ಇದ್ವಾ, ಅದೇನು ಕೇಳದೆ ಆಯ್ತಪ್ಪ ನೀವು ಮಾಡಿ, ಒಳ್ಳೆ ಕೆಲಸ ಮಾಡ್ತಾರೆ, ಮಾಡಿ, ನನ್ನ ಜಾಬ್ ಇದೆ, ನನ್ನ ಆಮೇಲೆ ನಮ್ಮ ವೆಂಕಟೇಶ್ ಕೆಡಿ ವೆಂಕಟೇಶ್ ಅವರಿರ್ಬೋದು, ಜಗತ್ ಸಿನಿಮಾದಲ್ಲಿ ತುಂಬ ಮಾಡಿದ್ರು, ಅವರಿರ್ಬೋದು. ಆಮೇಲೆ ಹರೀಶ್ ರಾಯ್ ಅವರಿರ್ಬೋದು. ಇವರೆಲ್ಲ ತುಂಬ ಕೊನೆಯ ಸ್ಥಿತಿಯಲ್ಲಿ ತುಂಬ ಕಷ್ಟ ಅನುಭವಿಸುವಂಥ ಸ್ಥಿತಿಯಲ್ಲಿ ಬಂದಿದ್ದರು. ವಿಜಯಲಕ್ಷ್ಮಿ ಅವರಿರ್ಬೋದು. ಸೊ ಇದೆಲ್ಲ ಯಾಕೆ ಏನಾಯಿತು? ಓಕೆ, ಕಷ್ಟಗಳು ಎಲ್ರಿಗೂ ಬರುತ್ತೆ, ಆದರೆ ಒಂದು ಸಮಾಜ, ಇದು ಚಲನಚಿತ್ರರಂಗ ಅನ್ನೋದು ಒಂದು ಸಮಾಜ. ಆ ಸಮಾಜದಲ್ಲಿ ಒಬ್ಬರಿಗೊಬ್ಬರೊಬ್ಬರು ಕಷ್ಟದಲ್ಲಿದ್ದಾಗ ಯಾರು ಚೆನ್ನಾಗಿದ್ದಾರೋ ಅವರು ಅವ್ರನ್ನ ಎತ್ತಿ ಅವರಿಗೆ ಸಹಾಯ ಮಾಡಿ ಅವರಿಗೆ ಬದುಕೋ ದಾರಿ ಕಲ್ಪಿಸ್ಕೊಳ್ಬೇಕು. ಹಾಗಾದಾಗ ಚಿತ್ರರಂಗಕ್ಕೆ ಒಂದು ಗೌರವ. ಇಲ್ಲೇನಾಗುತ್ತೆ, ಚಿತ್ರರಂಗದಲ್ಲಿ ದುಡ್ಡಿರೋರು ಅವರು ಇನ್ನೊಬ್ಬರಿಗೆ ಸಹಾಯ ಹಸ್ತ ಮಾಡೋದ್ರಲ್ಲಿ ತುಂಬ ಜನ ಕಡಿಮೆ ಇದ್ದಾರೆ. ಕೆಲವು ಹೀರೋಗಳು ಮಾಡ್ತಾರೆ, ಆ ಹೀರೋಗಳು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿರೋದನ್ನ ನಾವು ಉದಾಹರಣೆ ನೋಡಿರ್ತೀವಿ. ಇನ್ನು ಕೆಲವರು ನಮ್ಮ ಹೀರೋಗಳು ಮಾಡಿ ಅದನ್ನು ಪ್ರಚಾರ ತಗೊಳ್ಳದೇ ಇದ್ದಂಥವರು ತುಂಬ ಜನ. ಕೇಳಿದರೆ ಇದು ಡಾಕ್ಯುಮೆಂಟ್ರಿ ಅಲ್ಲ, ಇದನ್ನು ದೊಡ್ಡ ಫೀಚರ್ ಫಿಲ್ಮೇ ಮಾಡ್ಬೋದು. ನಿಜಕ್ಕೂ ಇದನ್ನೊಂದು ಫೀಚರ್ ಫಿಲ್ಮೇ ಮಾಡಬೇಕು ಮುಂಜಾನೆ. ಯಾಕಂದರೆ ಇದು ಒಂದು ಆದರ್ಶ ಸಿನಿಮಾ. ಇದು ಥಿಯೇಟ್ರಿಗೆ ಬಿಟ್ಟಾಗ ಜನ ಬರಲ್ಲ, ನನಗೆ ಗೊತ್ತು. ಯಾಕಂತಂದರೆ ಇವತ್ತಿನ ದಿವಸ ದೊಡ್ಡ ಸ್ಟಾರ್ಗಳ ಸಿನಿಮಾಕ್ಕೂ ಜನ ಬರ್ತಾರೆ, ಎಲ್ಲ ಭ್ರಮೇನಿದ್ದಾರೆ. ನಮ್ಮ ಒಂದು ಸಿನಿಮಾ ಬಿಡುಗಡೆ ಆದಾಗ ದೊಡ್ಡದಾಗಿ 1,00,000 ಜನ ಬರ್ತಾರೆ ಅಂತ ಮೊದಲನೇ ದಿನ ಬರ್ತಾರೆ, ಎರಡನೇ ದಿನ ಕತೆ ಸರಿ ಇಲ್ಲ ಅಂತ ಬೈಕೊಂಡು ಹೋಗಿರೋದು ನಾವು ನೋಡಿದ್ವಿ. ಇಲ್ಲಿ ಬೈಕೊಂಡು ಹೋಗೋಕ್ಕೆ ಚಾನ್ಸೇ ಇಲ್ಲ. ನೋಡಿದ್ರೆ ಪ್ರತಿ ದೃಶ್ಯ ಕೂಡ ಅಯ್ಯೋ ಇಷ್ಟು
ಓ ಆಹಾ ಓಹೋ ಅನ್ನೋದೇ ಇವರ ಜೀವನ. ಅಷ್ಟು ಅಂಥ ಕೆಲಸಗಳನ್ನ ಇವ್ರು ಮಾಡಿರೋ ಕೆಲಸಗಳನ್ನ ನೋಡಿದಾಗ ನಮಗೆ ಬಂಗಾರದ ಮನುಷ್ಯ ಅಣ್ಣವರ ಸಿನಿಮಾ ನೆನಪಾಗುತ್ತೆ. ಒಬ್ಬ ರೈತ ಎಷ್ಟು ಕಷ್ಟಪಡ್ತಾನೆ, ಎಷ್ಟು ಕಷ್ಟಪಡ್ತಾನೆ ನಾವು ಹೇಳ್ತೀವಿ. ಕಷ್ಟಪಡುವ ಆ ರೈತನಿಗೆ ತಾನು ಕಷ್ಟಪಡ್ತೀನಿ ಅನಿಸ್ತಾ ಇಲ್ಲ, ತನ್ನ ಕೆಲಸ ತನ್ನ ಕರ್ತವ್ಯ ಅದು. ಎಲ್ಲವೂ ನಮ್ಮ ಒಂದು ಸಣ್ಣ ಕಲೆಯಲ್ಲಿ ಎಷ್ಟು ಸಾಧ್ಯ ಅಷ್ಟು ತಿಳಿಸಿದ್ದೀನಿ. ನಾನು ಇದ್ರ ಬಗ್ಗೆ ಇನ್ನಷ್ಟು ಸ್ಟಡಿ ಮಾಡಬೇಕಂತ ಒಂದು ಆಸಕ್ತಿ ನನಗೆ ಇವತ್ತು ಮೂರು ಬಂದಿದೆ. ನಿರ್ದೇಶಕನಾಗಿ ಅಲ್ಲ, ಸಂಗೀತ ನಿರ್ದೇಶಕನಾಗಿ ಅಲ್ಲ, ಸಾಹಿತ್ಯಾಗಿ ಅಲ್ಲ, ನಾನು ಪತ್ರಕರ್ತ ಆಗಿದ್ದವನು. ನಾನು ಜನವಾಣಿ ಅನ್ನೋ ಪತ್ರಿಕೆಯಲ್ಲಿ ಪತ್ರಕರ್ತನಾಗಿ, ವ್ಯಂಗ್ಯ ಚಿತ್ರಕಾರನಾಗಿ ಕೆಲಸ ಮಾಡಿದವನು. ಅದಾದ ಮೇಲೆ ಸಂಜೆವಾಣಿಯಲ್ಲಿ ಸೇರಿಕೊಂಡೆ, ಸಂಜೆವಾಣಿಯಲ್ಲಿ ಕೆಲಸ ಮಾಡಿದೆ, ಮುಂಗಾರು ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ. ಆಮೇಲೆ ಲಾಸ್ಟ್ ಕೊನೆಯಲ್ಲಿ ಅಭಿಮಾನಿ ಪತ್ರಿಕೆಯಲ್ಲಿ ತುಂಬ ವರ್ಷ ಇದ್ದು ಅಲ್ಲಿ ಕಾಲಮಿಸ್ಟ್ ಆಗಿ ಎಲ್ಲ ಕೆಲಸ ಮಾಡಿ ದುಡಿದಂಥವನು. ಆಮೇಲೆ ಜನವಾಣಿಯಲ್ಲಿದ್ದಾಗ ನಾನು ಪ್ರೂಫ್ ರೀಡರ್ ಆಗಿದೆ. ಪ್ರೂಫ್ ರೀಡರ್ ಅಂದರೆ ತಪ್ಪು ಇದ್ದವರು. ದಿನ ಬೆಳಿಗ್ಗೆ ಕೂತ್ರೆ ಒಂದೊಂದೇ ಗ್ಯಾಲಿ ಬರೋದು. ಗ್ಯಾಲಿ ಅಂದರೆ ಒಂದೊಂದು ಕಾಲ. ಇದನ್ನು ಪ್ರತಿ ನಿರ್ದೇಶಕರು ಮಾಡಬೇಕು, ನಿರ್ಮಾಪಕರು ಮಾಡಬೇಕು. ಪ್ರತಿದಿನ ಪೇಪರ್ ಓದಬೇಕು, ಪ್ರಪಂಚ ನೋಡಬೇಕು. ಪ್ರಪಂಚ ನೋಡಿದಾಗ ನಾವು ಯಾವ ಸಿನಿಮಾ ಮಾಡ್ಬೋದು ಅಂತ ಅವರಿಗೆ ಒಂದು ಐಡಿಯಾ ಸಿಗುತ್ತೆ. ಇದು ನಾನು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಹೇಳುವಂಥ ಕಿವಿ ಮಾತು. ಸರ್, ನಿರ್ಮಾಪಕರು ಯಾರು ಸರ್? ನಿರ್ಮಾಪಕರು ಇವರ ಸ್ನೇಹಿತರು. ಯಾಕಂದರೆ ಇವರ ಅಭಿಮಾನಿಗಳೇ ನಿರ್ಮಾಪಕರು. ಇವ್ರ ಪಾಪ ಇವ್ರು ಯಾಕೆ ನನ್ನ ಸಿನಿಮಾ ಮಾಡಿ ಅಂತ ಮಾಡಲ್ಲ. ಇವ್ರ ಅಭಿಮಾನಿಗಳ ಒಂದು ಬಳಗ ಇದೆ. ಯಾಕಂದರೆ ಈಗ ನೋಡಿದ್ರೆ ಈಗ ನನ್ನಂಥವೇ ಅಭಿಮಾನಿಗಳಾಗ್ಬೋದು ಇವ್ರು ಮಾಡಿರೋ ಕೆಲಸಕ್ಕೆ. ಹೀಗೆ ಇವ್ರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಮಂಜು ಅವರಿಗೆ ಪರಿಚಯದವರು. ಪ್ರೊಡ್ಯೂಸರು ಕೂಡ ಇವರೇ. ಸಾಕ್ಷಿ ಚಿತ್ರಕ್ಕೆ ಇವರಿಗಿಂತ ಇವರ ಅಭಿಮಾನಿಗಳು ಅಭಿಮಾನಿ ಬಳಗ. ಇವರಾಗಿ ಪಾಪ ಎಲ್ಲರೂ ಮಾಡಿಲ್ಲ. ಅಭಿಮಾನಿಗಳ ಪರವಾಗಿ ಇವರು ಮುಂದೆ ನಿಂತು ಮಾಡಿಸ್ತಾರೆ. ಯಾಕಂದರೆ ತಪ್ಪುಗಳಾಗಬಾರ್ದಲ್ಲ. ಈಗ ಒಬ್ಬರನ್ನ ಹಾಡಿ ಹೊಗಳಿ ಆದಮೇಲೆ ಏನಾಗುತ್ತೆ, ನಾವು ನಮ್ಮ ದೇಶದಲ್ಲಿ ಒಂದು ಪದ್ಧತಿ ಇದೆ. ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯವನು ಅಂದ ತಕ್ಷಣ ಬರೀ ಒಳ್ಳೆಯವನು ಅಂತಂದರೆ ಆಗಲ್ಲ. ಅವನ ಹೋದಲ್ಲಿ ಏನೋ ಪವಾಡ ನಡೆಯುತ್ತೆ ಅಂತ ಅವನೊಂದು ಹೆಬ್ಬೆಟ್ಟಿ ಮೂಡಿದ ತಕ್ಷಣ ಅಲ್ಲಿ ನೀರು ಮುಖ್ಯ ಬಂತು. ಆಮೇಲೆ ಅವರ ರೈತರಲ್ಲ, ನೀರಾವರಿ ಮಾಡೋದು. ಇವರು ಒಂದು ಹೆಬ್ಬೆರಲ್ಲಿ ಹಿಂಗೆ ಅಂದ ತಕ್ಷಣ ಅಲ್ಲಿ ಗಾಳಿ ಬಂತು. ಇನ್ನು ಆ ಮನುಷ್ಯರಲ್ಲಿ ಆಮೇಲೆ ಇನ್ನೊಂದು ಬಹಳ ಮುಖ್ಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವರು ಎಷ್ಟೋ ಮಕ್ಕಳಿಗೆ ದಾನ ಮಾಡಿದ್ದಾರೆ, ಆರ್ಥಿಕ ಸಹಾಯ ಮಾಡಿದ್ದಾರೆ. ಅಪ್ಪಿತಪ್ಪಿ